ಏನಕ್ಕೆ ಈ ಮಾತನ್ನ ಹೇಳ್ತಿದ್ದಾರೆ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು ಏನಂದ್ರೆ ಅಲ್ಲಿ ಹೇಳ್ತಾರೆ ಇದು ಮಾತ್ರವಲ್ಲದೆ ಕ್ರಿಸ್ತನವರಾಗಿ ಅಂದ್ರೆ ಯೇಸುವಿನವರಾಗಿ ಯಾರೆಲ್ಲ ಭೂಮಿಯಿಂದ ನಿದ್ರಾ ವ್ಯವಸ್ಥೆಗೆ ಹೋಗ್ತಾರೋ ಅಲ್ಲಿ ಬರೀತಾರೆ ಅವರು ನಾಶ ಆದ್ರು ಅಂತ. ಓದುವಾಗಲೇ ಒಂದು ರೀತಿ ವಿಚಿತ್ರವಾಗಿ ಅನ್ಸುತ್ತೆ. ಕಾರಣ ಏನು ಅಂತಂದ್ರೆ ನಮಗ್ ಗೊತ್ತಿರೋದಿಷ್ಟೇ, ಯಾರು ಯೇಸುವನ ನಂಬಿ ರಕ್ಷಣೆ ಹೊಂದಿ ದೀಕ್ಷಾಸ್ನಾನ ತೆಗೆದುಕೊಂಡು ಪರಿಶುದ್ಧಾತ್ಮನ ಅಭಿಷೇಕ ಹೊತ್ಕೊಂಡು ದೇವರು ಹೇಳಿದ ಪ್ರಕಾರವಾಗಿ ಆಜ್ಞೆಗಳನ್ನ ಕೈಗೊಂಡು ನಡೀತಾರೋ ಅವರು ನಿದ್ರಾ ವ್ಯವಸ್ಥೆಗೆ ಹೋದ್ರೆ వాళ్ళు చనిపోతే ఎక్కడికి వెళ్ళిపోతారంట? హల్లెలూయా, దేవుని పరదేశికి వెళ్ళిపోతారు అని మనకు తెలుసు. హల్లెలూయా. ನಮಗೆ ಗೊತ್ತು ಏನಂದ್ರೆ ಯೇಸುವನ್ನ ನಂಬಿದವರು ದೇವರು ಹೇಳಿದ ಪ್ರಕಾರವಾಗಿ ಜೀವಿಸಿದವರು ಏನಂತಂದ್ರೆ ಅವರಿಗೆ ಏನಾದ್ರೂ ಭೂಮಿಯಿಂದ ಹೋಗತಕ್ಕಂತ ಆ ಸಮಯ ಆ ನಿದ್ರಾ ವ್ಯವಸ್ಥೆ ಅನ್ನತಕ್ಕಂಥದ್ದು ಬರುವುದಾದ್ರೆ ಏನಂತಂದ್ರೆ ಅವರು ದೇವರ ರಾಜ್ಯಕ್ಕೆ ಹೋಗ್ತಾರೆ ಅಥವಾ ದೇವರು ನೇಮಿಸಿರುವಂತ ವಿಶ್ರಾಂತಿಯ ಸ್ಥಳಕ್ಕೆ ಅವರು ಹೋಗ್ತಾರೆ ಅಂತ ನಾವು ತಿಳ್ಕೊಂಡಿದ್ವಿ. ಆದ್ರೆ ಸತ್ಯವೇದ ಪುಸ್ತಕ ಪೌಲಾಯಿ ಅವರು ಕೊರಿಂಥ ಸಭೆಗೆ ಬರುವಾಗ ಅವರು ಹೇಳ್ತಾರೆ ಏನಂತಂದ್ರೆ ಇದು ಮಾತ್ರವಲ್ಲದೆ ಕ್ರಿಸ್ತನವರಾಗಿ ನಿದ್ರೆ ಹೋದವರು ನಾಶ ಆದ್ರು ಅಂತ. ಹಾಗಾದ್ರೆ ಏನರ್ಥ ಅದು? ಕ್ರಿಸ್ತನವರಾಗಿ ನಿದ್ರೆ ಹೋದವರಂತೆ ಅಂದ್ರೆ ಯೇಸು ಹೇಳಿದ ಪ್ರಕಾರ ನಡ್ಕೊಂಡಿರುವಂತವ್ರು ಅವರು ಮರಣದ ವ್ಯವಸ್ಥೆಗೆ ಹೋದಾಗ ಅವ್ರು ಏನಾದ್ರಂತಂದ್ರೆ ಅಲ್ಲಿ ಶರೀರ ಇರಲ್ಲ ಬಿಡ್ರಿ. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ಮರಣ ವ್ಯವಸ್ಥೆಗೆ ಹೋದಾಗ ಏನಾಗುತ್ತೆ, ಶರೀರ 1, 2, 3 ದಿನ ಅಂದ್ರೆ ಮಾಂಸ ಅನ್ನತಕ್ಕಂಥದ್ದು ಇರಲ್ಲ, ಬರೀ ಏನಾಗುತ್ತೆ ಮೂಳೆಗಳು ಮಾತ್ರ ಇರುತ್ತೆ. ಆದ್ರೆ ದೇವರು ನಮಗೆ ಆತ್ಮವನ್ನ ದಯಪಾಲಿಸಿದರೆ ಆ ಆತ್ಮವನ್ನ ಸೃಷ್ಟಿಕರ್ತನ ಬಳಿಗೆ ಸೇರಿಸುವಂತದ್ದು ನಮ್ಮ ಜವಾಬ್ದಾರಿಯಾಗಿದೆ. ಆದ್ರೆ ಪೌಲಾಯಿ ಅವರು ಈ ಪ್ರಕಾರವಾಗಿ ಬರೆದಿದ್ದಾರೆ ಏನಂತಂದ್ರೆ ಇದು ಮಾತ್ರವಲ್ಲದೆ ಕ್ರಿಸ್ತನವರಾಗಿ ಯೇಸು ಹೇಳಿದ ಪ್ರಕಾರ ಕೇಳಿ ಬದುಕಿದವರು ನಿದ್ರೆ ಹೋದಾಗ ಅವ್ರು ಏನಾದ್ರಂತೆ ನಾಶ ಆದ್ರು ಅಂತ. ಅವ್ರು ಏನಕ್ಕೆ ಬರೀತಾ ಇದ್ದಾರೆ ಅಂತಂದ್ರೆ ಅಲ್ಲೆಲ್ಲೂಯ್ಯ, ಕ್ರಿಸ್ತನವರಾಗಿ ನಿದ್ರೆ ಹೋದ್ರು ಕೂಡ ಯಾಕೆ ಅವ್ರ ಆತ್ಮ ನಾಶ ಆಗುತ್ತಂದ್ರೆ ಪರಿಶುದ್ಧಾತ್ಮ ದೇವರ ಕುರಿತಾಗಿ ಸರಿಯಾದ ತಿಳುವಳಿಕೆ ಇಲ್ಲ ಅಂತಂದ್ರೆ ಖಂಡಿತವಾಗಿಯೂ ಅವ್ರ ಆತ್ಮ ನಾಶ ಆಗುತ್ತೆ ಅಂತ. ಅಲ್ಲೆಲ್ಲೂಯ್ಯ. ಅದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಅಂತ್ಯ ಕಾಲದಲ್ಲಿ ಯೇಸು ಕ್ರಿಸ್ತು ದೇವರು ಏನಂದ್ರೆ ಭೂಮಿಗೆ ಬಂದು ಸುವಾರ್ತೆಯನ್ನು ಸಾರಿ ಅವರು ಮರಣವನ್ನು ಹೊಂದಿ ಪುನರುತ್ಥಾನನಾಗಿ ಪರಲೋಕಕ್ಕೆ ಹೋಗತಕ್ಕಂಥ ಸಮಯ ಬಂದಾಗ ಅವರು ಭೂಮಿಯಲ್ಲಿದ್ದಾಗಲೇ ಹೇಳ್ತಾರೆ ಏನಂತಂದ್ರೆ ನಾನು ಹೋದ್ಮೇಲೆ ಸಹಾಯಕ ಆತ್ಮನು ಬರ್ತಾನೆ, ಆತನು ಬಂದು ನಿಮ್ಮನ್ನ ಏನ್ ಮಾಡ್ತಾನೆ ಸಕಲ ವಿಷಯದಲ್ಲೂ ಸತ್ಯಕ್ಕೆ ನಿಮ್ಮನ್ನ ನಡೆಸ್ತಾರೆ ಎಂಬುದಾಗಿ ಯೇಸು ಕ್ರಿಸ್ತು ದೇವರು ಹೇಳ್ತಾರೆ. ಅಂದ್ರೆ ಪರಿಶುದ್ಧಾತ್ಮ ದೇವರು ಯಾಕೆ ಈ ಒಂದು ಯೇಸು ಸ್ವಾಮಿ ಹೋದ್ಮೇಲೆ ಭೂಮಿಗೆ ಬರ್ತಾರೆ ಅಂದ್ರೆ ನಮ್ಮ ಆತ್ಮವನ್ನ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸುರಕ್ಷಿತವಾಗಿ ದೇವರ ಕರಗಳಿಗೆ ಸೇರಿಸಬೇಕೆಂಬುದಾಗಿ ಆ ಮಾರ್ಗದಲ್ಲಿ ನಡೆಸಬೇಕೆಂಬುದಾಗಿ ಪರಿಶುದ್ಧಾತ್ಮ ದೇವರು ಬರ್ತಿದ್ದಾರೆ. ಅಲ್ಲೆಲ್ಲೂಯ್ಯ. ಆ ಪರಿಶುದ್ಧಾತ್ಮ ದೇವರು ಯಾವ ಪ್ರಕಾರ ಬಗ್ಗೆ ಹೇಳ್ತಾರೋ ಅದನ್ನ ಕೇಳಿ ನಾವು ಬದುಕಿದ್ರೆ ಖಂಡಿತವಾಗಿಯೂ ಕ್ರಿಸ್ತನವರಾಗಿ ನಿದ್ರೆ ಹೋದವರು ನಾಶ ಆದ್ರೂ ಎಂಬತಕ್ಕಂತ ಆ ಲಿಸ್ಟ್ ಅಲ್ಲಿ ನಮ್ಮ ಹೆಸರು ಇರೋದಿಲ್ಲ. ನಾವು ತಿಳ್ಕೊಂಡಿರೋದು ಇಷ್ಟೇನೆ, ನಾವು ಯೇಸುವ ನಂಬಿ ಹೇಳಿದ ಪ್ರಕಾರ ಜೀವಿಸ್ಬಿಟ್ರೆ ನಿತ್ಯ ರಾಜ್ಯ ಕೊಟ್ಕೋತಾರೆ, ನನ್ನ ಆತ್ಮ ಹೋಗಿ ಇಲ್ಲಿ ಸೆಟ್ಲ್ ಆಗುತ್ತೆ ಅಂತ. ಅದಲ್ಲ, ಪರಿಶುದ್ಧಾತ್ಮ ದೇವರು ಏನ್ ಹೇಳ್ತಾರೋ ಅವರು ಹೇಳಿದ ಪ್ರಕಾರವಾಗಿ ಜೀವಿಸಿದ್ರೆ ಮಾತ್ರನೇ ನಮ್ಮ ಆತ್ಮ ನಾಶ ಆಗೋದಿಲ್ಲ. ಅದಕ್ಕೆ ದೇವರ ಸತ್ಯವೇದ ಹೇಳುತ್ತೆ ಏನಂದ್ರೆ ದೇವರ ಪರಿಶುದ್ಧಾತ್ಮನ ಏನ್ ಮಾಡ್ಬೇಡ್ರಿ ನೀವು ದುಃಖ ಪಡಿಸಬೇಡಿರಿ ಎಂಬುದಾಗಿ. ಯಾಕೆಂತಂದ್ರೆ ವಿಮೋಚನೆಯ ದಿನಕ್ಕಾಗಿ ನೀವು ಮುದ್ರೆ ಹೊಂದಿದ್ದೀರ ಅಂತ ಎಫೆಸಕ್ಕೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 30ನೇ ವಾಕ್ಯದಲ್ಲಿ ಹೇಳುತ್ತೆ. ఎఫెసీయులకు రాసిన పత్రిక 4వ అధ్యాయం 30వ వచనంలో చెప్తుంది ಏನಂತಂದ್ರೆ ಅಲ್ಲೆಲೂಯಾ, ಏನಂದ್ರೆ ದೇವರ ಪರಿಶುದ್ಧಾತ್ಮನಲ್ಲಿ ನೀವೇನ್ ಮಾಡಿದಿರಾ ವಿಮೋಚನೆ ದಿನಕ್ಕಾಗಿ ಮುದ್ರೆನ ಹೊಂದಿದ್ದೀರಾ, ಅದಕ್ಕೋಸ್ಕರ ಏನ್ ಮಾಡಿದ್ದಾರೆ ಅಂದ್ರೆ ದೇವರ ಪರಿಶುದ್ಧಾತ್ಮನ ದುಃಖ ಪಡ್ತಾರೆ. ಆ ವಾಕ್ಯನ ಓದಿ ಮುಂದೆ ಹೋಗೋಣ. ಓದಿಯ ವಾಕ್ಯ ಎಫೆಸದವರಿಗೆ ಬಂದ ಪತ್ರಿಕೆ 4ನೇ ಅಧ್ಯಾಯದ 30ನೇ ವಾಕ್ಯ. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ಸಾಕು. ದೇವರ ಪರಿಶುದ್ಧಾತ್ಮನ ಏನ್ ಮಾಡಬಾರ್ದು, ಪವಿತ್ರಾತ್ಮನ ದುಃಖ ಪಡಿಸಬಾರ್ದಂತೆ ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ. ವಿಮೋಚನೆ ಯಾವಾಗ ಬರುತ್ತೆ ಅಂತಂದ್ರೆ ಅಲ್ಲೆಲೂಯಾ, ನಾವು ಈ ಭೂಮಿಯಲ್ಲಿ ನಿದ್ರಾ ವ್ಯವಸ್ಥೆಗೆ ಹೋಗಿ ಯೇಸು ಕ್ರಿಸ್ತ ದೇವರ 2ನೇ ಬರುವಿಕೆ ಬರುವಾಗ ತುತ್ತೂರಿ ಧ್ವನಿ ಊದುವಾಗ ವಿಮೋಚನೆ ಬರುತ್ತೆ. ಏನಂದ್ರೆ ವಾಕ್ಯ ಬಂದಿದೆ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ಏನಂತಂದ್ರೆ ದೇವರ ತುತ್ತೂರಿ ಧ್ವನಿ ಊದುವಾಗ ಕ್ರಿಸ್ತನಲ್ಲಿ ನಿದ್ದೆ ಹೋದವರು ಮೊದಲು ಎದ್ದು ಬರ್ತಾರೆ, ಜೀವಂತವಾಗಿರುವಂತ ನಾವು ಏನಾಗ್ತೀವಿ ಅಕ್ಷಯ ಶರೀರವಾಗಿ ಹಂಗೆ ದೇವರ ಒಂದು ರಾಜ್ಯಕ್ಕೆ ಅಥವಾ ಆಕಾಶಕ್ಕೆ ತೆಗೆದುಕೊಳ್ಳಲ್ಪಡ್ತೀವಿ. ಅಂದ್ರೆ ಆ ಪ್ರಕಾರವಾಗಿ ವಾಕ್ಯದಲ್ಲಿ ಹೇಳೋದಾದ್ರೆ ದೇವರ ತುತ್ತೂರಿ ಧ್ವನಿ ಊದುವಾಗ
ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರ್ತಾರೆ ಅಂತ ಬರ್ತಿದ್ದಾರೆ. ಅದಕ್ಕೆ ಏನಂತ ಹೇಳ್ತಾರೆ ಅಂತಂದ್ರೆ ವಿಮೋಚನೆ ಎಂಬುದಾಗಿ ಹೇಳ್ತಾರೆ. ದೇವರ ಪರಿಶುದ್ಧಾತ್ಮನು ನಮ್ಮ ಮೇಲೆ ವಿಮೋಚನೆಯ ಮುದ್ರೆಯನ್ನ ಹಾಕಿದ್ದಾನೆ. ಅಲ್ಲೆಲೂಯ್ಯ. ಆ ದೇವರ ಪರಿಶುದ್ಧಾತ್ಮನನ್ನ ನಾವು ದುಃಖ ಪಡಿಸೋದಾದ್ರೆ ಖಂಡಿತವಾಗಿಯೂ ಏನಾಗಲ್ಲ ಅಂತಂದ್ರೆ ಕ್ರಿಸ್ತನಲ್ಲಿ ನಿದ್ದೆ ಹೋದವರು ನಾಶ ಆದ್ರೆ ಎಂಬತಕ್ಕಂತ ಮಾತು ನೆರವೇರುತ್ತೆ. ಅದು ನೆರವೇರಬಾರದು ಅಂತಂದ್ರೆ ದೇವರ ಪರಿಶುದ್ಧಾತ್ಮನ ಪ್ರಕಾರವಾಗಿ ನಾವು ಜೀವಿಸುವಂತವರಾಗಿರ್ಬೇಕು. ಅಲ್ಲೆಲೂಯ್ಯ. ನಮ್ಮ ಮನಸ್ಸು ಯಾವ ರೀತಿಯಾಗಿ ಇರ್ಬೇಕಂತಂದ್ರೆ ಸೋಮವಾರದಿಂದ ಶನಿವಾರದವರೆಗೂ ಕೆಲಸ ಮಾಡ್ತೀವಿ. ಆದ್ರೆ ಆ ಒಂದು ಶನಿವಾರದ ದಿನಗಳು ಬರುವಾಗ ಅಲ್ಲಿವರೆಗೂ ನೀವು ದೇವರನ್ನ ನೆನೆಸ್ತೀರಾ, ಪ್ರಾರ್ಥನೆ ಮಾಡ್ತೀರಾ ಅಂತಕ್ಕಂಥದ್ದು ವಿಷಯ ಅಲ್ಲ. ಅಲ್ಲಿಯ ಆ ಒಂದು ಭಾನುವಾರದ ದಿನ ದೇವರನ್ನ ಆರಾಧಿಸುವಂತ ದಿನ ಹತ್ರಕ್ಕೆ ಬರತಕ್ಕಂಥ ಸಮಯ ಬಂದಾಗ ಖಂಡಿತವಾಗಿಯೂ ನಮ್ಮ ಮನಸ್ಸು, ನಮ್ಮ ದಾಹ ಕ್ರಿಸ್ತನ ಮೇಲೆ ಆಗಿರ್ಬೇಕು. ನಾವು ಏನೇ ಕೆಲಸವನ್ನ ಮಾಡಿದ್ರು ಕೂಡ ಅಲ್ಲಿ ನಾವು ದೇವರನ್ನ ಏನ್ ಮಾಡುವಂತವರಾಗಿರ್ಬೇಕಂತಂದ್ರೆ ಧ್ಯಾನಿಸುವಂತವರಾಗಿರ್ಬೇಕು ಎಂಬುದಾಗಿ. ಅಲ್ಲೆಲೂಯ್ಯ. ಪ್ರತಿಯೊಂದು ಸಂಪತ್ತಿನಲ್ಲೂ ಕೂಡ ನಮ್ಗೆ ಏನಾಗಿದೆ, ಪ್ರತಿಯೊಂದು ವಾರವೂ ಕೂಡ ನಮ್ಗೆ ಏನಾಗಿದೆ ಅಂದ್ರೆ ದೇವರು ಕೊಡತಕ್ಕಂಥದ್ದು ಅಲ್ಲೆಲೂಯ್ಯ ಅದು ದಾನವಾಗಿ ಕೊಟ್ಟಿದ್ದಾನೆ. ಅದನ್ನ ಸರಿಯಾಗಿ ನಾವೇನ್ ಮಾಡ್ಬೇಕಂದ್ರೆ ಉಪಯೋಗಿಸಿಕೊಳ್ಳುವಂತವರಾಗಿರ್ಬೇಕು. ಅಲ್ಲೆಲೂಯ್ಯ. ದೇವರ ಆಲಯಕ್ಕೆ ಒಂದು ವಾರ ಬರೋದು, ಇನ್ನೊಂದು ವಾರ ಬರದೇ ಇರೋದು, ಸ್ವಲ್ಪ ದಿನ ಸರಿಯಾಗಿ ಕಾಣಿಸ್ಕೊಳ್ಳೋದು, ಇನ್ ಸ್ವಲ್ಪ ದಿನ ಬಿಟ್ಟೋಗೋದು ಏನಾಗುತ್ತೆ ಅಂತಂದ್ರೆ ದೇವರ ಪರಿಶುದ್ಧಾತ್ಮನಿಗೆ ಅದು ಇಷ್ಟ ಆಗೋದಿಲ್ಲ ಎಂಬುದಾಗಿ. ಅದಕ್ಕೆ ಆ ವಾಕ್ಯನ ಓದಿಸಿದ್ವಿ. ಏನಂದ್ರೆ ಅಲ್ಲೆಲೂಯ್ಯ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆನ ಇಟ್ಟುಕೊಂಡಿದ್ದೇವೆ. ಆದ್ರೆ ಕ್ರಿಸ್ತನಲ್ಲಿ ಇದ್ದವರಾಗಿ ನಾವು ನಿದ್ರಾ ವ್ಯವಸ್ಥೆಗೆ ಏನಾದ್ರು ಹೋದ್ರೆ ಖಂಡಿತವಾಗಿ ಏನಾಗುತ್ತೆ ಅಂತಂದ್ರೆ ಅಲ್ಲೆಲೂಯ್ಯ ನಮ್ಮ ಆತ್ಮ ಕ್ರಿಸ್ತನಲ್ಲಿದ್ರೂ ಕೂಡ ನಾಶಕ್ಕೆ ಅದು ಕಾರಣವಾಗುತ್ತೆ ಎಂಬುದಾಗಿ. ಅದಕ್ಕೆ ದೇವರ ಪರಿಶುದ್ಧಾತ್ಮನ ದುಃಖ ಪಡಿಸಬೇಡ್ರಿ ಎಂಬುದಾಗಿ ದೇವರು ಸತ್ಯವೇದದಲ್ಲಿ ಬರೆದಿದ್ದಾರೆ. ಅಲ್ಲೆಲೂಯ್ಯ. ದೇವರ ಆಲಯಕ್ಕೆ ನೀವು ಬರದೇ ಇರುವಂತದ್ದು ಪರಿಶುದ್ಧಾತ್ಮ ದೇವರಿಗೆ ಸಂತೋಷವನ್ನ ತರುತ್ತಾ? ಖಂಡಿತವಾಗಿಯೂ ಇಲ್ಲ. ನೀವು ಸರಿಯಾಗಿ ದೇವರ ಆಲಯಕ್ಕೆ ಬರುವಾಗ ಮಾತ್ರನೇ ಏನಾಗುತ್ತೆ ಅಂತಂದ್ರೆ ಅಲ್ಲೆಲೂಯ್ಯ ಪರಿಶುದ್ಧಾತ್ಮ ದೇವರಿಗೆ ಸಂತೋಷವನ್ನು ಉಂಟು ಮಾಡುತ್ತೆ. ಇಲ್ಲದೆ ಹೋದ್ರೆ ಅಲ್ಲೆಲೂಯ್ಯ ನಾವು ಮಾಡ್ತಿರತಕ್ಕಂಥ ಕಾರ್ಯಗಳ ನಿಮಿತ್ತವಾಗಿ ದೇವರ ಪರಿಶುದ್ಧಾತ್ಮರ ಏನ್ ಮಾಡ್ತಾರಂದ್ರೆ ದುಃಖ ಪಡುವಂತವರಾಗಿದ್ದಾರೆ ಎಂಬುದಾಗಿ ಈ ಮುಂಚಾಣೆಗಳಲ್ಲಿ ದೇವರು ಹೇಳುವಂತವರಾಗಿದ್ದಾರೆ. ಏನಂತಂದ್ರೆ ನೀವು ಬಂದು ಅಲ್ಲೆಲೂಯ್ಯ ಬಂದು ಹೋಗುವಂತ ಒಂದು ಕಾರ್ಯ ನಿಮ್ಮ ಒಳಗಡೆ ಇದ್ರೂ ಕೂಡ ಏನಾಗುತ್ತೆ ಅಂತಂದ್ರೆ ಖಂಡಿತವಾಗಿಯೂ ಆ ಒಂದು ದಿನ ನಿಮಗೆ ಆಶೀರ್ವಾದಕರವಾಗಿರಲ್ಲ. ಯಾರು ಅಲ್ಲೆಲೂಯ್ಯ ಆರಾಧನೆ ಶುರುವಾಗೋಕ್ಕಿಂತ ಮುಂಚಿತವಾಗಿ ಬಂದು ಕೊನೆ ಆಶೀರ್ವಾದದವರೆಗೆ ಇರ್ತಾರೋ ಅಲ್ಲಿಯ ತನಕ ಇರುವಾಗ ಮಾತ್ರನೇ ಆ ಒಂದು ಭಾನುವಾರದ ಅಟೆಂಡೆನ್ಸ್ ನಿಮಗೆ ಬೀಳುತ್ತೆ ಎಂಬುದಾಗಿ. ಪರಲೋಕದಲ್ಲೂ ಅಟೆಂಡೆನ್ಸ್ ಇದೆ, ಭೂಮಿಯಲ್ಲಿ ಮಾತ್ರ ಅಲ್ಲ ಪರಲೋಕದಲ್ಲೂ ಅಟೆಂಡೆನ್ಸ್ ಇದೆ. ದೇವರು ಕೂಡ ಲೆಕ್ಕಾಚಾರಗಳನ್ನ ಮಾಡ್ತಾ ಇರ್ತಾರೆ. ಯಾರು ಎಷ್ಟೊತ್ತಿಗೆ ಬಂದಿದ್ದಾರೆ, ಯಾರು ಎಷ್ಟೊತ್ತಿಗೆ ಹೋಗ್ತಾರೆ ಎಂಬತಕ್ಕಂಥ ಎಲ್ಲ ಲೆಕ್ಕವನ್ನ ದೇವರು ಹಾಕುವಂತವರಾಗಿದ್ದಾರೆ. ಅದಕ್ಕೆ ನಾನು ನಿಮ್ಗೆ ಪ್ರೀತಿಯಿಂದ ಹೇಳ್ತೇನೆ ಏನಂತಂದ್ರೆ ಅಲ್ಲೆಲೂಯ್ಯ ಆರಾಧನೆ ಶುರುವಾಗೋಕ್ಕಿಂತ ಮುಂಚಿತವಾಗಿನೇ ಬಂದು ದೇವರ ಸಮ್ಮುಖದಲ್ಲಿ ಕಾಣಿಸಿಕೊಳ್ಳ್ರಿ. ಅಲ್ಲೆಲೂಯ್ಯ ಪ್ರಾರ್ಥನೆಗಳನ್ನ ಮಾಡ್ತಾ ಇರ್ರಿ. ದೇವರು ನಿಮಗೆ ಸಹಾಯ ಮಾಡಲಿ. ದೇವರಿಂದ ನಿಮಗೆ ಆಶೀರ್ವಾದ ಅನ್ನೋದು ಬರಬೇಕಾದ್ರೆ ಖಂಡಿತವಾಗಿ ನೀವೇನ್ ಮಾಡ್ಬೇಕಂತಂದ್ರೆ ಅಲ್ಲೆಲೂಯ್ಯ ಸಮಯಕ್ಕಿಂತ ಮುಂಚಿತವಾಗಿ ಬಂದು ದೇವರ ಆಲಯದಲ್ಲಿ ಕಾಣಿಸಿಕೊಳ್ಳುವಾಗ ಪ್ರತಿಯೊಂದು ವಾರವೂ ತಪ್ಪಿಸಿಕೊಳ್ಳದಾಗೆ ದಾಹದ ಹೃದಯವುಳ್ಳವರಾಗಿ ದೇವರ ಸಮ್ಮುಖಕ್ಕೆ ಬರೋದಾದ್ರೆ ಖಂಡಿತವಾಗಿ ನಿಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದದ ಮಳೆಯನ್ನ ಆತನು ಸುರಿಸುವಂತವನಾಗಿದ್ದಾನೆ. ಅದಕ್ಕೆ ದೇವರು ಇವತ್ತು ಹೇಳ್ತಿದ್ದಾರೆ ಏನಂದ್ರೆ ಕ್ರಿಸ್ತನಲ್ಲಿ ಇದ್ದವರು ಅವರ ಆತ್ಮ ನಾಶ ಆಯ್ತು ಎಂಬತಕ್ಕಂತ ಆ ಲಿಸ್ಟ್ ಅಲ್ಲಿ ನಾವು ಸಿಕ್ಕಾಕೊಳ್ಬಾರ್ದು. ಆ ಲಿಸ್ಟ್ ಅಲ್ಲಿ ನಮ್ಮ ಹೆಸರು ಬರಬಾರ್ದು ಅಂತಂದ್ರೆ ಮೊದಲು ನಿಮ್ಮ ಸಮಯವನ್ನ ನಿಮ್ಮ ಒಂದು ಅಲ್ಲೆಲೂಯ್ಯ ಏನಿದೆ ಸಮಯ ಅನ್ನುವಂಥದ್ದನ್ನ ದೇವರಿಗೆ ಕೊಡ್ರಿ ಎಂಬುದಾಗಿ ದೇವರು ಅನೇಕ ಬಾರಿ ಹೇಳಿದ್ದಾರೆ. ಆದ್ರೆ ನಾವೆಂತವ್ರು ಅಂತಂದ್ರೆ ಈ ಕಿವಿತ ಕೇಳಿ ಆ ಕಿವಿತ ಬಿಡ್ತೀವಿ. ಅಲ್ಲೆಲೂಯ್ಯ ಹಳೆ ಒಡಂಬಡಿಕೆಯಿದ್ದಂತ ಇಸ್ರೇಲರ ರೀತಿಯಲ್ಲಿ ವಾಕ್ಯ ಹೇಳುತ್ತೆ ಅವರು ದೇವರಿಗೆ ವಿರುದ್ಧವಾಗಿ ಗುಣಗುಟ್ಬೇಡ್ರಿ ಎಂಬುದಾಗಿ ದೇವರು ಎಷ್ಟೋ ಸರಿ ಹೇಳಿದ್ದಾರೆ. ಕೊರಿಂಥಿಯರ ಬರೆದ ಪತ್ರಿಕೆಯಲ್ಲಿ ಬರೀತಾರೆ ಏನಂತಂದ್ರೆ ಅವರು ದೇವರಿಗೆ ವಿರುದ್ಧವಾಗಿ ಗುಣಗುಟ್ಟಿ ದೇವರು ನೇಮಿಸಿರ್ತಕ್ಕಂಥ ನಾಯಕನಿಗೆ ವಿರುದ್ಧವಾಗಿ ಗುಣಗುಟ್ಟಿ ಅವ್ರು ಏನ್ ಮಾಡ್ತಾರೆ ಸಂಹಾರಕನ ಕೈಯಿಂದ ನಾಶ ಆದ್ರು ಎಂಬುದಾಗಿ. ದೇವರು ನಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನ ಮಾಡ್ಬೇಕಂತಂದ್ರೆ ಮೊದಲನೇದಾಗಿ ಪರಿಶುದ್ಧಾತ್ಮ ದೇವರು ದುಃಖ ಪಡೆದ ಹಾಗೆ ಪರಿಶುದ್ಧಾತ್ಮ ದೇವರೊಟ್ಟಿಗೆ ನಿಮಗೆ ಒಳ್ಳೆ ಸಂಬಂಧ ಉಂಟಾಗಬೇಕು. ಯಾಕಂದ್ರೆ ಪರಿಶುದ್ಧಾತ್ಮ ದೇವರ ಮುದ್ರೆ ನಿಮ್ಮ ಮೇಲಿರೋ ಕಾರಣ ನೀವು ಆತನನ್ನ ದುಃಖ ಪಡಿಸಿದ್ರೆ ಆ ಮುದ್ರೆ ರಿಮೂವ್ ಆಗುತ್ತೆ. ಕ್ರಿಸ್ತನಲ್ಲಿ ನಿದ್ರೆ ಹೋದವರು ನಾಶ ಆದ್ರು ಎಂಬತಕ್ಕಂತ ಆ ಮಾತು ಆ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಕೂಡ ಬರ್ಬೋದು. ಅದಕ್ಕೆ ದೇವರ ಪರಿಶುದ್ಧಾತ್ಮನ ದುಃಖ ಪಡಿಸಿದಾಗೆ ಎಚ್ಚರಿಕೆಯಿಂದ ಈ ಭೂಮಿಲಿ ಬದುಕ್ರೆ ಎಂಬುದಾಗಿ ದೇವರ ಆಲೋಚನೆ ಹೇಳುವಂತಾರೆ. 8ನೇ ತಿಂಗಳ ಒಂದು ವಾಗ್ದಾನದ ಒಂದು ವಾಕ್ಯಕ್ಕೋಸ್ಕರ ಸ್ತೋತ್ರ. ಆದಿಕಾಂಡ ಬರೆದ ಪುಸ್ತಕ 8ನೇ ಅಧ್ಯಾಯದ 15-16ನೇ ವಾಕ್ಯವನ್ನು ಆದಿಕಾಂಡವು 8ನೇ ಅಧ್ಯಾಯ 15-16 ವಚನ. ಆದಿಕಾಂಡವು 8ನೇ ಅಧ್ಯಾಯ 15-16 ವಚನ. ಆದಿಕಾಂಡ 8ನೇ ಅಧ್ಯಾಯದ 15-16ನೇ ವಾಕ್ಯ ಈ ದಿನದ ಈ ಒಂದು ತಿಂಗಳಿನ ವಾಗ್ದಾನದ ಒಂದು ವಾಕ್ಯ. ಆಗ ದೇವರು ನೋಹನಿಗೆ ನೀನು ಹೆಂಡತಿ
ಹೆಂಡತಿ ಮಕ್ಕಳು ಸೊಸೆಯರು ಸಹಿತವಾಗಿ ನಾವೆಯನ್ನು ಬಿಟ್ಟು ಹೊರಗೆ ಬಾ. ಹೌದು. ನಿನ್ನ ಬಳಿಯಲ್ಲಿರುವ ಪಶು ಪಕ್ಷಿ ಹಾ. ಕ್ರಿಮಿ ಮುಂತಾದ ಎಲ್ಲಾ ಜೀವಿಗಳು ಹೊರಗೆ ಬರಲಿ. ಹಾ. ಅವುಗಳಿಗೆ ಭೂಮಿಯ ಮೇಲೆ ಬಹು ಸಂತಾನವಾಗಲಿ. ಹಾ. ಅವು ಅಭಿವೃದ್ಧಿಯಾಗಿ ಹೆಚ್ಚಲಿ ಎಂದು ಆಜ್ಞಾಪಿಸಲು ಹ್ಮ್. ನೋಹನು ಹೆಂಡತಿ ಮಕ್ಕಳು ಸೊಸೆಯರು ಸಹಿತವಾಗಿ ಹೊರಗೆ ಬಂದನು. ಮೃಗ ಪಶು ಕ್ರಿಮಿಗಳೆಲ್ಲವೂ ತಮ್ಮ ತಮ್ಮ ಜಾತಿಗನುಸಾರವಾಗಿ ನಾವೆಯಿಂದ ಹೊರಗೆ ಬಂದವು. ಹಾಲೆಲೂಯಾ.